ನಮಸ್ತೆ ಕರ್ನಾಟಕ, ನಾನು ಪೂರ್ಣಿಮಾ ಗುರುಮೂರ್ತಿ. ಬನ್ನಿ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ನಾನು ರೆಡಿ ಆಗಿಬಿಟ್ಟು ಒಂದು ಫಂಕ್ಷನ್ಗೆ ಹೋಗ್ತಾ ಇದ್ದೀನಿ. ಅದು ಏನು ಫಂಕ್ಷನ್ ಅಂತ ಅಂದರೆ ನಮ್ಮ ಹುಡುಗಿದ್ದು ಎಂಗೇಜ್ಮೆಂಟ್ ಫಂಕ್ಷನ್ ಇದೆ. ಸೊ ಅಲ್ಲಿ ಕರ್ಕೊಂಡು ಹೋಗ್ತೀನಿ ಬನ್ನಿ. ಇದು ನಮ್ಮೂರು ಬಸ್ ಸ್ಟ್ಯಾಂಡು. ಇಲ್ಲಿ ನಮ್ಮದು ಎಡದಂಡೆ ನಾಲೆ ಹರಿಯುತ್ತೆ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಬೇಡಿ, ಪೂರ್ತಿ ನೋಡಿ. ಸೊ ನಾವು ಬಸ್ ಸ್ಟ್ಯಾಂಡಲ್ಲಿ ವೇಟ್ ಮಾಡ್ತಾ ಇದ್ವಿ. ಬಸ್ ಬಂತು, ಬಸ್ ಹತ್ಕೊಂಡು ಹೋಗ್ತಾ ಇದ್ದೀವಿ. ಮೊಸಳೆ ಹೊಸಳ್ಳಿಲಿ ಇರೋದು ಫಂಕ್ಷನ್ ಇದು. ಮನೆಗೆ ಬಂದ್ವಿ ಆಲ್ರೆಡಿ. ಇದು ಅವ್ರ ಮನೆ, ಇದು ರೀಸೆಂಟಾಗೆ ಕಟ್ಟಿರೋದು. ತುಂಬ ಚೆನ್ನಾಗಿದೆ ಮನೆ ಮಾತ್ರ. ನಾವು ಬೆಳಗ್ಗೆನೇ ಹೋಗಿದ್ವಿ, ಯಾಕೆಂದರೆ ಬಸ್ ಇರಲಿಲ್ಲ. ನಮ್ಮೂರಿಂದ ಡೈರೆಕ್ಟ್ ಬಸ್ ಇದೆ, ಇದು ಬಿಟ್ಟರೆ ಮತ್ತು ಬೇರೆ ಬಸ್ ಸಿಗಲ್ಲ ಅಂತ ಅಂದ್ಬಿಟ್ಟು ಬೆಳಗ್ಗೆ ಬೇಗನೆ ಹೋದ್ವಿ. ಸೊ ನಾವು ಹೋದಾಗ ಯಾರೂ ಬಂದಿರಲಿಲ್ಲ. ಇದು ಅವ್ರ ಮನೆ ನಾಯಿ ಪಮ್ಮಿ ಅಂತ. ಇವಳೇ ನೋಡಿ ಎಂಗೇಜ್ಮೆಂಟ್ ಗರ್ಲ್, ಬ್ಯೂಟಿಫುಲ್ ಯಂಗ್ ಲೇಡಿ. ಹುಡುಗಿ ಹೆಸರು ನವ್ಯ ಅಂತ. ಇವಳದೇ ಇದು ಎಂಗೇಜ್ಮೆಂಟ್ ಫಂಕ್ಷನ್ನು. ಇವರು ಓಲ್ಡ್ ಲೇಡೀಸು. ಇವರು ಊಟಕ್ಕೆ ಚೆನ್ನಾಗಿಲ್ದೇ ಇರೋ ಬಾಳೆದೆಲೆ ಎಲ್ಲ ಆರಿಸ್ತಾ ಇದ್ದಾರೆ. ನಮ್ಮ ಯಂಗ್ ಬಾಯ್ ಮನ್ವಿತ್ ಅವರು ಅವ್ರಿಗೆ ಹೆಲ್ಪ್ ಮಾಡ್ತಾ ಇದ್ದಾರೆ. ಮತ್ತು ಈ ಕಡೆ ಬಂದರೆ ನಮ್ಮಮ್ಮ ಮತ್ತು ಸುಂದ್ರಾಂಟಿ ಇಬ್ಬರು ಏನೇನೋ ಡಿಸ್ಕಷನ್ ನಡೀತಾ ಇದೆ ಇವರಿಬ್ಬರ ಮಧ್ಯೆ. ಇನ್ನು ನನ್ನ ಮಗಳು ಮನೆಯೆಲ್ಲ ರೌಂಡ್ ಹಾಕಿ ಬರ್ತಾ ಇದ್ದಾಳೆ, ಯಾಕೆಂದರೆ ಅವಳು ಬಂದಿರಲಿಲ್ಲ ಹೊಸ ಮನೆಗೆ. ಪಾರ್ಲರ್ ಅವ್ರು ಬಂದುಬಿಟ್ಟು ನಮ್ಮ ಹುಡುಗಿನ ಬೊಂಬೆ ಥರ ರೆಡಿ ಮಾಡಿ ನಿಲ್ಲಿಸಿದ್ರು. ಮಿಕ್ತವರೆಲ್ಲರೂ ಅವರವರೇ ರೆಡಿಯಾಗಿ ಎಲ್ಲ ತಯಾರಿ ಮಾಡ್ಕೊಂಡು ನಿಂತಿದ್ರು. ಇನ್ನು ನಮ್ಮ ಹುಡುಗರು ನೀವೆಲ್ಲ ರೆಡಿ ಆಗ್ತಾ ಇದ್ದೀರಾ, ನಮಗೆ ರೆಡಿ ಮಾಡಿಲ್ಲ ಅಂತ ಹೇಳಿದ್ದಕ್ಕೆ ನಮ್ಮ ಪ್ರಿಯಾ ಅವ್ರಿಗೆ ರೆಡಿ ಮಾಡ್ತಾಯಿದ್ಲು ಇಬ್ರಿಗೂ. ಇನ್ನು ಈ ಕಡೆ ಟೈಮ್ ಆಗೋ ಅಷ್ಟರಲ್ಲಿ ತುಂಬ ಜನ ಅವಾಗವಾಗ ಬಂದು ಸೇರ್ತಾನೆ ಇದ್ದರು ನೆಂಟರುಗಳು. 11-12 ಗಂಟೆ ಅಷ್ಟರಲ್ಲಿ ಎಲ್ಲ ರಿಲೇಟಿವ್ಸು ಬಂದಿದ್ದರು. ಪ್ಲೀಸ್ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಬೇಡಿ, ಪೂರ್ತಿ ನೋಡಿ. ಮತ್ತಿದು ಆವಾಗಲೇ ಸುಂದ್ರಾಂಟಿ ಅಂತ ಹೇಳಿದ್ನಲ್ಲ, ಅವ್ರ ಮೊಮ್ಮಗು ಇದು. ತುಂಬ ಕ್ಯೂಟಾಗಿದ್ದಾನೆ. ಎಲ್ಲೋ ಹೊಸ ಜಾಗ ಕರ್ಕೊಬಂದಿದ್ದಾರೆ ಅಂತ ಪಾಪ ಎಲ್ಲರೂ ನೋಡ್ತಾ ಇತ್ತದು. ಮತ್ತು ಈ ಕಡೆ ಬಂದರೆ ಇದು ನಮ್ಮ ಕುಂಚೋ ಗ್ರೂಪು. ಎಲ್ಲ ಕಷ್ಟ ಸುಖ ಎಲ್ಲ ಹಂಚ್ಕೊತಾ ಇದ್ರು ಒಬ್ರಿಗೊಬ್ರು. ಈ ಥರ ಫಂಕ್ಷನ್ಗಳಲ್ಲೇ ಅಲ್ವಾ ಎಲ್ಲ ಒಟ್ಟಿಗೆ ಸೇರೋದು. ಎಲ್ಲರೂ ಎಲ್ಲೆಲ್ಲೋ ಇರ್ತೀವಿ. ಒಬ್ಬರು ಊರಲ್ಲಿರ್ತಾರೆ, ಒಬ್ಬರು ಬೆಂಗಳೂರಲ್ಲಿರ್ತಾರೆ, ಇನ್ನು ಬೇರೆ ಬೇರೆ ಕಡೆ ಸಿಟಿಲೆಲ್ಲ ಇರ್ತಾರೆ. ಈ ಥರ ಫಂಕ್ಷನ್ಗಳಲ್ಲಿ ಒಟ್ಟಿಗೆ ಸೇರಿದಾಗ ಕಷ್ಟ ಸುಖ ಎಲ್ಲ ಮಾತಾಡ್ಕೊತಾ ಇರ್ತಾರೆ. ನಿನ್ನ ಮಗ ಏನು ಮಾಡ್ತಾವನೆ, ಮಗಳು ಏನು ಮಾಡ್ತಾವಳೆ, ಏನು ಕೆಲಸ ಮಾಡ್ತಾವಳೆ, ಮನೆ ಕಟ್ಟಿ ಇಂಥ ಒಡವೆ ಮಾಡಿಸ್ಕೊಂಡು ಬರೀ ಇಂಥದ್ದೇ ಸುದ್ದಿ ಮಾತಾಡೋದು. ಆದರೂ ಒಂಥರ ಚೆನ್ನಾಗಿರುತ್ತೆ ಕೇಳೋಕ್ಕೆ, ಅವ್ರ ಜೊತೆ ಎಲ್ಲ ಮಾತಾಡೋಕ್ಕೆ. ಎಲ್ಲರೂ ಒಟ್ಟಿಗೆ ಸಿಗ್ತಾರೆ ಅನ್ನೋದೇ ಖುಷಿ ಫಂಕ್ಷನ್ಗಳಲ್ಲಿ. ಏನಂತೀರ ಇದ್ರ ಬಗ್ಗೆ? ನೀವು ಕಮೆಂಟ್ ಮಾಡಲೇಬೇಕು ನನಗೆ. ಇನ್ನು ಹೊರಗಡೆ ಬಂದರೆ ಹುಡುಗ ಹುಡುಗಿನ ಕೂರ್ಸೋಕ್ಕೆ ಅಂದ್ಬಿಟ್ಟು ಇಲ್ಲಿ ಎಲ್ಲ ತಯಾರಿ ಮಾಡ್ಕೊತಾ ಇದ್ರು. ಆದರೂ ಸಖತ್ತು ಮಳೆ. ಈ ಮಳೆಯಲ್ಲೇ ತುಂಬ ಜನ ಸೇರಿದ್ರು ಮಾತ್ರ ಎಂಗೇಜ್ಮೆಂಟಿಗೆ ಅಂತ. ಇವರೇ ನೋಡಿ ಯಂಗ್ ಲೇಡಿಗೆ ಯಂಗ್ ಬಾಯ್, ಇವರೇ ಕಾಂತರಾಜ್ ಅಂತ. ಇವರಿಬ್ರಿಗೂ ಜೋಡಿ ಮಾತ್ರ ಸಖತ್ತಾಗಿದೆ. ಮೇಡ್ ಫಾರ್ ಈಚ್ ಅದರ್ ಥರ ಇದ್ದಾರಲ್ವಾ ನೋಡಿ. ಈ ಜೋಡಿ ಎಷ್ಟು ಸೂಪರ್ ಆಗಿದೆ ಅಲ್ಲ. ಯಾರ ದೃಷ್ಟಿನೇ ಬೀಳದೇ ಇರಲಿ ಇವ್ರಿಗೆ. ಹುಡುಗ ಹುಡುಗಿ ರಿಂಗ್ನ ಬದಲಾಯಿಸಿದ್ದಾಯಿತು, ಫೋಟೋ ಇಟ್ಕೊತಾ ಇದ್ದಾರೆ. ಇಂಥ ಫಂಕ್ಷನ್ಗಳಲ್ಲಿ ಯಾರನ್ನ ಮಾತು ಕೇಳ್ತಾರೋ ಬಿಡ್ತಾರೋ, ಫೋಟೋಗ್ರಾಫರ್ ಮಾತು ಕೇಳಲೇಬೇಕು. ಇಲ್ಲ ಅಂತ ಅಂದರೆ ಅಷ್ಟೇ ಕತೆ ಅವ್ರದ್ದು. ಫೋಟೋಗ್ರಾಫರ್ ಕೂತ್ಕೊಳ್ಳಿ ಅಂದರೆ ಕೂತ್ಕೋಬೇಕು, ನಿಂತ್ಕೊಳ್ಳಿ ಅಂದರೆ ನಿಂತ್ಕೋಬೇಕು, ನಗಾಡಿ ಅಂದರೆ ಅವ್ರು ಎಷ್ಟು ನಗ್ಗಿ ಅಂತಾರೆ ಅಷ್ಟು ಮಾತ್ರ ನಗಬೇಕು. ಹೆಂಗೆ ಆಡಿಸ್ತಾರಲ್ವ ಅವರು. ಇದರಲ್ಲಿ ಇನ್ನೊಂದು ಕಾಮಿಡಿ ಏನಂತಂದರೆ, ಅವ್ರು ಹೇಳ್ದಂಗೆ ನಾವು ಕೇಳದೇ ಇದ್ದರೆ ಫೋಟೋಗಳು ಚೆನ್ನಾಗಿ ಬರಲ್ಲ. ಬಟ್ ನಾವು ಅದನ್ನು ನೋಡ್ತಾ ಇರ್ತೀವಲ್ಲ, ಅವಾಗ ಅನಿಸುತ್ತೆ ಈ ಥರ ಇರಬೇಕಾಗಿತ್ತು, ಈ ಥರ ಇರಬೇಕಾಗಿತ್ತು ಅಂತ. ಇದರಲ್ಲಿ ಇನ್ನೊಂದು ಕಾಮಿಡಿ ಏನು ಗೊತ್ತಾ, ಇಲ್ಲಿ ಎಲ್ಲರೂ ನಾನು ಹೇಳ್ದಂಗೆ ಕೇಳ್ತಾ ಇದ್ದಾರೆ, ಇನ್ಕ್ಲೂಡಿಂಗ್ ಮೀ. ಯಾಕೆ ಅಂದರೆ ಇಲ್ಲಿ ನಾನು ವೀಡಿಯೋ ಮಾಡ್ತಾಯಿದ್ದೀನಿ. ಫೋಟೋಗ್ರಾಫರ್ ಹೇಳ್ದಂಗೆ ನಮ್ಮ ಹುಡುಗ ನಮ್ಮ ಹುಡುಗಿ ಬೇರೆ ಡ್ರೆಸ್ ಚೇಂಜ್ ಮಾಡ್ಕೊಂಡು ಬಂದರು ಸ್ಟೇಜ್ ಮೇಲೆ. ನನ್ನ ಮಗಳು ಈ ಕಡೆ ಎಲ್ಲೂ ಜಾಗ ಇಲ್ಲ ಅಂತ ಅಲ್ಲೇ ಕೂತ್ಬಿಟ್ಟಿದ್ದಾಳೆ ನೋಡಿ. ಇವರೇ ಫೋಟೋಗ್ರಾಫರು. ಇಷ್ಟೊತ್ತು ಇವ್ರು ಹೇಳ್ದಂಗೆ ಕೇಳ್ತಾ ಇದ್ದು ಹುಡುಗ ಹುಡುಗಿ. ಇವ್ರ ಹೆಸರು ದಿಲೀಪ್ ಅಂತ. ನಮ್ಮನೆ ಗೃಹ ಪ್ರವೇಶದಲ್ಲೂ ಇವರೇ ಫೋಟೋಗ್ರಾಫರು. ತುಂಬ ರೀಸನಬಲ್ ಪ್ರೈಸಿಗೆ ಫೋಟೋ ಶೂಟ್ ಮಾಡ್ಕೊಡ್ತಾರೆ. ತುಂಬ ಚೆನ್ನಾಗಿ ಮಾಡ್ತಾರೆ. ಯಾರ ಜೊತೆನೂ ಬೇಜಾರು ಮಾಡ್ಕೊಳ್ಳಲ್ಲ. ಯಾರಾದರೂ ಮಾತಾಡ್ಸಿದ್ರೆ ತುಂಬ ಚೆನ್ನಾಗಿ ಮಾತಾಡ್ತಾರೆ. ಯಾವಾಗಲೂ ನಗ್ನಗ್ತಾನೆ ಇರ್ತಾರೆ. ಎಲ್ರಿಗೂ ಇಷ್ಟ ಆಗ್ತಾರೆ ಇವರು. ಇವರನ್ನು ಕಾಂಟ್ಯಾಕ್ಟ್ ಮಾಡಬೇಕು ಅಂತಂದರೆ ಇವ್ರ ಕಾಂಟ್ಯಾಕ್ಟ್ ನಂಬರ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಬೇಕಂದರೆ ಚೆಕ್ ಮಾಡ್ಕೊಳ್ಳಿ. ಹೊರಗಡೆ ತುಂಬ ಮಳೆ ಬರ್ತಿರೋದ್ರಿಂದ ಎಲ್ರಿಗೂ ಕರಿತಾ ಇದ್ರು, ಬನ್ನಿ ಶಾಸ್ತ್ರ ಮಾಡಿ ಬೇಗ ಶಾಸ್ತ್ರ ಮುಗಿಸೋಣ ಅಂತ, ಆರತಿ ಮಾಡೋಕ್ಕೆ ಅಂತ. ಮಳೆ ಜಾಸ್ತಿ ಇರೋದ್ರಿಂದ ಎಲ್ರೂ ಅವ್ರವ್ರ ಊರಿಗೆ ಹೋಗ್ಬೇಕಾಗಿತ್ತು. ಎಲ್ಲರೂ ಒಬ್ಬೊಬ್ಬರೇ ಬಂದು ಶಾಸ್ತ್ರ ಮಾಡಿ ಹೋಗ್ತಾಯಿದ್ರು. ನಾನು ಎಲ್ಲರೂ ವೀಡಿಯೋನೂ ತೋರಿಸಿಲ್ಲ, ಯಾಕೆ ಅಂತಂದರೆ ತುಂಬ ಲೆಂತಿ ಆಗುತ್ತೆ ವೀಡಿಯೋ ಅಂತ ಅಷ್ಟೇ. ಎಲ್ಲರೂ ನಮ್ಮ ಚಾನಲ್ನ ತುಂಬ ಇಷ್ಟಪಡ್ತಾ ಇದ್ದೀರಾ, ತುಂಬ ಸಪೋರ್ಟ್ ಮಾಡ್ತಾ ಇದ್ದೀರಾ. ಎಲ್ರಿಗೂ ಧನ್ಯವಾದಗಳು ಈ ಮೂಲಕ ಹೇಳೋಕ್ಕೆ ಇಷ್ಟಪಡ್ತೀನಿ ನಾನು. ಈ ವಿಡಿಯೋ ನೋಡಿ ಒಂದು ಲೈಕ್ ಮಾಡೋದು ಮಾತ್ರ ಮರಿಬೇಡಿ.
ಅಕಸ್ಮಾತ್ ನೋಡ್ತಾ ನೋಡ್ತಾ ಲೈಕ್ ಮಾಡೋದನ್ನು ಮರ್ತೋದ್ರೆ ಮತ್ತೆ ರಿಪೀಟ್ ನೋಡಿ ಮತ್ತೆ ಲೈಕ್ ಮಾಡಿ. ನಿಮ್ಮ ಫ್ಯಾಮಿಲಿಗೆ ಫ್ರೆಂಡ್ಸ್ಗೆ ಈ ವಿಡಿಯೋನ ಶೇರ್ ಮಾಡಿ. ಯಾರಾದರೂ ಈ ಫಂಕ್ಷನ್ಗೆ ಮಿಸ್ ಮಾಡ್ಕೊಂಡಿದ್ರೆ ಅವ್ರಿಗೆ ಈ ವಿಡಿಯೋನ ಶೇರ್ ಮಾಡಿ. ದೀಕ್ಷಿತಾ ಜಾನು ಯೂಟ್ಯೂಬ್ ಚಾನಲಲ್ಲಿ ಈ ವಿಡಿಯೋ ಇದೆ ನೋಡಿ ಅಂತ ಅವ್ರಿಗೆ ರೆಕಮೆಂಡ್ ಮಾಡಿ. ಗೊತ್ತಿಲ್ಲದೆ ಇರೋರಿಗೆ ನಮ್ಮ ಚಾನಲ್ ನೇಮ್ನ ಇಲ್ಲಿ ನಾನು ಹಾಕಿದ್ದೀನಿ, ಅದನ್ನು ಹೋಗಿ ಚೆಕ್ ಮಾಡಿದರೆ ಸಾಕು. ಸೊ ಶಾಸ್ತ್ರ ಎಲ್ಲ ಮುಗಿದ್ಮೇಲೆ ಈಗ ಕೇಕ್ ಕಟಿಂಗ್ ಟೈಮು. ಇವಾಗ ಇತ್ತೀಚೆಗೆ ಇದು ನಡೆಸಿದ್ದು, ಕೇಕೆಲ್ಲ ಫಸ್ಟ್ ಕಟ್ ಮಾಡ್ತಿರ್ಲಿಲ್ಲ. ನಮ್ಗಳ ಮದುವೆ ಆಗೋವಾಗೆಲ್ಲ ಕೇಕ್ ಕಟ್ ಮಾಡ್ತಿರ್ಲಿಲ್ಲ. ಇತ್ತೀಚೆಗೆ ಫ್ರೆಂಡ್ಸು ಎಲ್ಲ ಸೇರಿ ಈ ಥರ ಕೇಕ್ ಕಟ್ ಮಾಡಿಸ್ತಾರಂತೆ. ಇದಂತೂ ತುಂಬ ಚೆನ್ನಾಗಿತ್ತು. ಶಾಸ್ತ್ರಗಳು ಆರತಿ ಮಾಡೋದೆಲ್ಲ ದೊಡ್ಡವ್ರ ಸಂಪ್ರದಾಯ ಆದರೆ ಇದು ಫ್ರೆಂಡ್ಸ್ಗಳ ಸಂಪ್ರದಾಯ ಕೇಕ್ ಕಟ್ಟಿಂಗು. ಇದು ಒಂಥರ ಎಂಗೇಜ್ಮೆಂಟಲ್ಲಿ ಸೆಂಟರ್ ಆಫ್ ಅಟ್ರಾಕ್ಷನ್ ಅಂತಲೇ ಹೇಳ್ಬೋದು. ತುಂಬ ಚೆನ್ನಾಗಿರುತ್ತೆ. ಇನ್ನು ಊಟದ ವಿಷಯಕ್ಕೆ ಬಂದರೆ ಊಟ ಅಂತೂ ತುಂಬ ಚೆನ್ನಾಗಿ ಮಾಡಿಸಿದ್ರು. ತುಂಬ ಟೇಸ್ಟಿಯಾಗಿತ್ತು ಊಟ. ಮಳೆ ಬರ್ತಿರೋದ್ರಿಂದ ಎಲ್ಲರೂ ತುಂಬ ರಶ್ ಆಗಿತ್ತು ಊಟಕ್ಕೆ ಮಾತ್ರ. ಊಟ ಮಾಡೋರ ಹಿಂದೆ ಒಬ್ಬರು ಕ್ಯೂ ನಿಲ್ತಾಯಿದ್ರು. ಇಲ್ಲಿ ಈ ಕಡೆ ರಿಸೆಪ್ಷನ್ ನಡೀತಾ ಇತ್ತು. ರಿಸೆಪ್ಷನ್ ಮುಗಿಸ್ಕೊಂಡು ಎಲ್ಲರೂ ಊಟ ಮಾಡಿ ಹೊರಡ್ತಾಯಿದ್ರು. ಮಳೆ ನಿಲ್ಲೇ ಇಲ್ಲ. ಕೊನೆಗೂ ಬೆಳಗ್ಗೆ ಹಿಡ್ದಿದ್ದು ಮಳೆ ಸಂಜೆವರೆಗೂ ಬರ್ತಾನೇ ಇತ್ತು. ಎಂಗೇಜ್ಮೆಂಟಲ್ಲಿ ಸೆಂಟರ್ ಆಫ್ ಅಟ್ರಾಕ್ಷನ್ ಶಾಸ್ತ್ರ ಅಂತ ಅಂದರೆ ನದ್ರು ಕೊಡೋದು. ಆ ನದ್ರು ಕೊಡೋ ವಿಡಿಯೋನ ನಾನು ಇಲ್ಲಿ ಹಾಕಿದ್ದೀನಿ. ಆ ವಿಡಿಯೋ ಪೂರ್ತಿ ನೋಡಿ, ತುಂಬ ಎಂಟರ್ಟೈನಿಂಗ್ ಆಗಿದೆ. ಏನ್ ಮಾತಾಡೋ ಬನ್ನಿ ಮುಂದೆ ಕೂತ್ಕೊಳ್ಳಿ ಸರ್. ಬನ್ನಿ ಪಕ್ಕ ಜಾಗ ಇದೆ. ಶಾಸ್ತ್ರ ನೋಡೋಣ. ರಿಂಗ್ ಎಕ್ಸ್ಚೇಂಜ್ ಮಾಡಿದ್ದು ನೋಡಿ. ಈ ಕಡೆ ಕಾಣಬೇಕು, ಅಲ್ಲಿ ಕೂತ್ಕೊ. ಅದೇನೇನು ಹೇಳ್ತಲ್ಲ ಅದು ಹೇಳಿ. ಹೇಳಮ್ಮ. ಓಕೆ ಆಯ್ತು. ನಮ್ಮ ಚೆಡಪ್ಪ ಅಕ್ಕವ್ರ ಇದ್ ನೋಡು. ನಮ್ಮ ಕಡೆ ಫುಲ್ ಫಾಸ್ಟ್. ಎಂಗೇಜ್ಮೆಂಟ್ ಫಂಕ್ಷನ್ ಮುಗಿದ್ಮೇಲೆ ನಾವು ಊರಿಗೆ ಹೋಗೋಣ ಅಂತ ಬಸ್ ಸ್ಟಾಪಿಗೆ ಬಂದ್ವಿ. ಮಳೆ ಬರ್ತಾಯಿತ್ತು. ಸೊ ನಾನು ಇಲ್ಲೇ ವೇಟ್ ಮಾಡ್ತಾಯಿದ್ದೀವಿ. ಇಲ್ಲಿಗೆ ಈ ವ್ಲಾಗ್ನ ಎಂಡ್ ಮಾಡ್ತಾಯಿದ್ದೀನಿ. ಈ ವ್ಲಾಗ್ ನಿಮಗೆ ಎಂಟರ್ಟೈನಿಂಗ್ ಆಗಿತ್ತು ಅಂತ ಅಂದ್ಕೊತೀನಿ. ಥ್ಯಾಂಕ್ ಯು.